ಕಂಪ್ನಿಯವರು ಕೂಡ ಕೆಲವರು ಹೆದರ್ಕೊತಾರೆ. BS6 ಗಾಡಿ ಇದ್ದರೆ ಕಂಪ್ನಿಯವರು ಕೂಡ ಇದನ್ನು ರಿಪೇರಿ ಮಾಡೋಕ್ಕೆ ಸ್ವಲ್ಪ ಭಯ ಬೀಳ್ತಾರೆ. ಹಂಗಾಗಿ ಇದನ್ನು ನಾವೇ ಟ್ರೈನಿಂಗ್ ಒಂದು ಗ್ರೂಪ್ ಮಾಡಿಕೊಂಡು ಸುಮಾರು 40ಕ್ಕೂ ಹೆಚ್ಚು ಟ್ರೈನಿಂಗ್ಗಳನ್ನ ನಾವು ಇಡೀ ರಾಜ್ಯದಲ್ಲಿ ಕೊಟ್ಕೊಂಡ್ಬಂದಿದ್ದೀವಿ. ಪ್ರತಿ ಜಿಲ್ಲೆಗಳಲ್ಲಿ ಇರ್ಬೋದು ಮತ್ತು ಹೋಬಳಿ ಮಟ್ಟದಲ್ಲಿ ಪ್ರತಿಯೊಬ್ಬರು ಕೂಡ ಎಜುಕೇಟ್ ಮಾಡ್ತಾಯಿದ್ದೀವಿ. ಯಾವ ಥರ ಮೆಕ್ಯಾನಿಕ್ಸ್ ಇರಬೇಕು ಮತ್ತು ಅವರು ಅಂಗಡಿಗಳನ್ನ ಯಾವ ಥರ ಇಟ್ಕೋಬೇಕು ಮತ್ತು ಅವರ ಕೆಲಸ ಯಾವ ಥರ ಮಾಡಬೇಕಾಗತ್ತೆ. ಏಕೆಂದರೆ ಇವಾಗ BS6 ಅಂದರೆ ಬಡ್ದು ಮಾಡೋದಲ್ಲ, ಇದೆಲ್ಲ ಸ್ವಲ್ಪ ಟೆಕ್ನಾಲಜಿಕಲಿ ಅಂದರೆ ಮುಂದುವರೆದಿರುವಂಥ ಗಾಡಿಗಳಿಗೆಲ್ಲ. ಹಾಗಾಗಿ ಅದನ್ನು ನಾವು ಅಪ್ಗ್ರೇಡ್ ಮಾಡುವಂಥ ವಿಚಾರ ಇದರಲ್ಲಿರುತ್ತೆ. ಮತ್ತು ಜೊತೆಗೆ ನಾವು ಇಲ್ಲಿ ಅವತ್ತು ಏನು ಸಮಾವೇಶದ ದಿನ ಏನು 17ನೇ ವರ್ಷದ ಸಮಾವೇಶದ ದಿನ ಒಂದು ಫ್ರೀ ಚೆಕಪ್ ಇರುತ್ತೆ. ಅಂದರೆ ಬೆಳಿಗ್ಗೆ 9ರಿಂದ 10 ಗಂಟೆವರೆಗೂ ಫ್ರೀ ಚೆಕಪ್ಸ್ ಇರುತ್ತೆ. ಮತ್ತು ಸ್ವಲ್ಪ ಗಾಡಿಗಳಿಗೆ ಅಂದರೆ ಎಷ್ಟು 9ರಿಂದ 10 ಗಂಟೆ ಒಳಗಡೆ ಎಷ್ಟು ಗಾಡಿ ಆಗುತ್ತೆ ಅವ್ರಿಗೆಲ್ಲ ಫ್ರೀ ಆಯಿಲ್ ಚೇಂಜಸ್ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ. ಮತ್ತು ಇನ್ನೊಂದು ವಿಚಾರ ಅಂದರೆ ನಮ್ಮ ಎಲ್ಲ ಪ್ರತಿಯೊಬ್ಬರು ಮೆಕ್ಯಾನಿಕ್ಗಳು ಸ್ವಲ್ಪ ಡಿಫ್ರೆಂಟ್ ಹಳೆಯ ಗಾಡಿಗಳನ್ನ ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಸ್ವಲ್ಪ ಶೋಗೆ ಅಂತ ಇಟ್ಟಿರ್ತಾರೆ. ಅಂಥ ಗಾಡಿಗಳನ್ನ ಕೂಡ ಅಲ್ಲಿ ಪ್ರದರ್ಶನ ಮಾಡ್ತಾಯಿದ್ದೀವಿ. ಮತ್ತು ಏನು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವ್ರನ್ನ ಇರ್ಬೋದು, ಮತ್ತು UT ಖಾದರ್ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ರಾಮಲಿಂಗಾರೆಡ್ಡಿ ಇರ್ಬೋದು, ಸಂತೋಷ್ ಲಾಡ್ ಇರ್ಬೋದು, ಮತ್ತು ನಾರಾಯಣಗೌಡರು, ಸಲೀಂ ಅಹಮದ್ ಮತ್ತು ಆರಾಧ್ಯವರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನಂದರೆ ಸರ್ಕಾರಕ್ಕೆ ನಾವು ಇಷ್ಟು ಲಕ್ಷಾಂತರ ಜನ ಇದ್ದೀವಿ, ನಮಗೆ ಸರ್ಕಾರದ ಸವಲತ್ತುಗಳನ್ನ ಸಿಗಬೇಕು ಅಂತ ನಾವು ಅವರಲ್ಲಿ ಬೇಡ್ಕೊಂಡಂಥ ಸಂದರ್ಭದಲ್ಲಿ ನಮಗೆ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆ ಅಂತ ಒಂದು ಕಾರ್ಡ್ ಕೊಟ್ಟಿದ್ರು. ಆ ಕಾರ್ಡಿಂದ ನಮಗೆ ಏನಂತ ಉಪಯೋಗ ಬರ್ತಾಯಿಲ್ಲ. ಅವರೆಲ್ಲ ಏನು ಹೇಳ್ತಾಯಿದ್ರು, ಕಟ್ಟಡ ಕಾರ್ಮಿಕರದು ಕಾರ್ಡ್ ಇದೆ, ಅದರಲ್ಲಿ ಸವಲತ್ತಿದೆ, ಇದರಲ್ಲಿ ಏನು ಸಿಗ್ತಾ ಇಲ್ಲ ಅಂತ. ಅದಕ್ಕೆ ಕಟ್ಟಡ ಕಾರ್ಮಿಕರಿಗೆ ಏನು ಸೆಸ್ ಕಲೆಕ್ಟ್ ಮಾಡ್ತಾಯಿದ್ರು, ಏನು ಒಂದು ಬಿಲ್ಡಿಂಗ್ ಕಟ್ಟಿದ್ರೆ ಸೆಸ್ ಕಲೆಕ್ಟ್ ಮಾಡಿ, ಅದೇ ರೀತಿ ನಾವು